ಪರಮ ಪೂಜ್ಯ ಶ್ರೀ 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 ಲಿಂಗೈಕ ಮುಮ್ಮಡಿ ವಿಮಾನ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ಸಾಷ್ಟಾಂಗವನ್ನು ಅರ್ಪಿಸಿ ದೇಗುಲ ಮಠದಲ್ಲಿ ಇವತ್ತು ಪರಮ ಪೂಜ್ಯರ ಪುಣ್ಯ ಸಂಸ್ಕರಣಾ ಕಾರ್ಯಕ್ರಮ ಉತ್ಸವ ನಡೀತಾ ಇದೆ. ನಾನು ಈ ಮಠಕ್ಕಾಗಲಿ ಕನಕಪುರಕ್ಕಾಗಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದವನಲ್ಲ. ಈ ಮಠದ ಒಬ್ಬ ಭಕ್ತನಾಗಿ ಎಷ್ಟು ದೊಡ್ಡ ಸ್ಥಾನದಲ್ಲೂ ಕೂಡ ಈ ಮಠಕ್ಕೆ, ಕನಕಪುರದ ನಾಡಿನ ಜನತೆಗೆ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ವೀರಗಂಗಾಧರ ಅಜ್ಜಾರವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ನಾಡು ಧರ್ಮ ಸಾಮ್ರಾಜ್ಯವಾಗಲಿ, ಭಕ್ತಿಯ ನೆಲೆ ಬೀಡಾಗಲಿ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನಗೂ ಶಿವನ ಪಾದಕ್ಕೂ ಏನು ಸಂಬಂಧನೂ ಗೊತ್ತಿಲ್ಲ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ. ನಮ್ಮ ಮನೇಲಿ ಯಾರೇ ಹುಟ್ಟಿದ್ರು ಕೂಡ ಕೆಂಪೇಗೌಡ ಅಂತ ಒಂದು ಹೆಸರಂತ ಒಂದು ಪ್ರವೃತ್ತಿ. ನಮ್ಮ ತಾತ ಹೋಗ್ತಾರೆ. ಆದರೆ ಶಿವನ ಮೂರ್ತಿಗೆ ನಮ್ಮ ತಾಯಿ ಬೆಳ್ಕೊಂಡು ಆಮೇಲೆ ಕೊನೆಗೆ ಇಲ್ಲಿ ಬಂದು ಶ್ರೀಗಳ, ಹಿರಿಯ ಶ್ರೀಗಳು, ನಮ್ಮ ಇಡೀ ಕುಟುಂಬ ಶ್ರೀಗಳ, ದೇಗುಲ ಮಠದ ಶ್ರೀಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಏನೇ ಕೆಲಸ ಆಗಬೇಕಾದ್ರೂ ಕೂಡ ನಮ್ಮ ತಾಯಿ ಇಲ್ಲೇ ಈ ಸೇತುವೆ ಪಕ್ಕದಲ್ಲೇ ನಮ್ಮ ಮನೆ, ಅಲ್ಲಿ ನಮ್ಮ ತಾಯಿ ಮನೆ, ಇಲ್ಲಿಗೆ ಬಂದು ಇವರ ಮಠದ ಮಾರ್ಗದರ್ಶನದಂತೆ ಇವತ್ತು ಪ್ರತಿಯೊಂದು ಕಾರ್ಯ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಧರ್ಮವನ್ನೇ ಉಳಿಸ್ಕೊಂಡು ಧರ್ಮದಿಂದ ಹೇಳಬೇಕು, ಧರ್ಮದಿಂದ ಬಾಳಬೇಕು, ಧರ್ಮದಿಂದ ಆಳಬೇಕು, ಧರ್ಮದಿಂದ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ನನ್ನ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಇವತ್ತು ವೇದಿಕೆ ಮೇಲೆ ನಮ್ಮ ಸುತ್ತೂರು ಮಠದ ಶ್ರೀ 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 ಶಿವರಾತ್ರಿ ಕೇಂದ್ರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಇದ್ದಾರೆ. ಅವರ ಪಾದಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ನಮ್ಮ ಸಿದ್ಧಗಂಗಾ ಶ್ರೀಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಅವರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಬೇಲಿ ಮಠದ ಶ್ರೀಗಳು ಶಿವರುದ್ರ ಮಹಾಸ್ವಾಮಿಗಳಿದ್ದಾರೆ, ಅವರ ಪಾದಗಳಿಗೂ ನಮಸ್ಕರಿಸಿ, ದೇಗುಲ ಮಠದ ಶ್ರೀ ಚೆನ್ನಬಸವ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಇವತ್ತು ನುಣಿಕೆರೆದ ಕಾಳಸಿದ್ದೇಶ್ವರ ಮಠದ ಕರಿವು ವಿಶ್ವೇಂದ್ರ ಶ್ರೀಗಳು ಇದ್ದಾರೆ. ನಮ್ಮ ವೀರಗಂಗಾಧರ ಜನ ಪರಮ ಶಿಷ್ಯರು, ಅವರು ಪಾದಗಳು ಕೂಡ ನನ್ನ ನಮಸ್ಕಾರ ಸಲ್ಲಿಸಿ, ನಾಡಿನ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಂತ ನನ್ನ ಆತ್ಮೀಯರಾದಂಥ ಶ್ರೀ ಯಡಿಯೂರಪ್ಪರು ಇದ್ದಾರೆ, ಅವರು ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಶ್ರೀ ನನ್ನ ಮಿತ್ರರು, ಈ ಮಠದ ಸದ್ಭಕ್ತರು, ಏನೇ ಇದ್ರೂ ಕೂಡ ನಾವಿಬ್ಬರು ಈ ತಾಲೂಕಿನಲ್ಲಿ ಜನಿಸಿ ಈ ರಾಷ್ಟ್ರ ಮಟ್ಟದಲ್ಲಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ನಾನು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ. ನನ್ನ ಆತ್ಮೀಯರಾದಂಥ ಸೋಮಣ್ಣವರೇ, ನನ್ನ ಶಾಸಕ ಮಿತ್ರಗಳಾದಂಥ ಗಣೇಶ್ ಪ್ರಸಾದ್ ಅವರು, ಶ್ರೀಗಳು, ಪುಟ್ಟರಾಜ್ ಅವರು, ಸುರೇಶ್ ಅವರು, ಮಲ್ಲಿಕಾರ್ಜುನ್ ಅವರು, ಪದ್ಮಾವತಿ ಅವರು, ಶ್ರೀಕಂಠರವರು, ರುದ್ರೇಶ್ ಅವರು ಮತ್ತು ವಿಶ್ವನಾಥ್ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ನೂರಾರು ಪೂಜ್ಯರು ಕೂಡ ವಿವಿಧ ರಾಜ್ಯದ ವಿವಿಧ ಭಾಗದಿಂದ ತಾವೆಲ್ಲ ಇಂಥ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಬಹಳ ತಾಳ್ಮೆಯಿಂದ ಕೂತು ಆ ಒಂದು
ಐಕ್ಯ ಆದಂಥ ದಿನ ಕೂಡ ತಾವೆಲ್ಲ ಬಂದು ಪಾಲ್ಗೊಂಡು ದರ್ಶನವನ್ನು ಮಾಡಿಕೊಂಡು ಹೋಗಿದ್ದೀರಿ. ತಮಗೂ ಕೂಡ ತಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಜೀವನದ ಬದುಕಿನಲ್ಲಿ ತಮ್ಮ ಆತ್ಮಕ್ಕೆ ಶಾಂತಿ ಸಿಗಿದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಬಂದ ತಕ್ಷಣ ನಮ್ಮ ಶ್ರೀಗಳು, ದೇಗುಲ ಮಠದ ಶ್ರೀಗಳು ನನ್ನ ಕೈಲಿ ದೇಗುಲ ಶ್ರೀ ಮತ್ತು ದೇಗುಲ ಮಠಕ್ಕೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು. ಆ ಪುಸ್ತಕದಲ್ಲಿ ಲೇಖನ ಬರೆದಂಥವರು ಕೆಲವರು ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ಇದಂ ಶರೀರಂ ಅಂತೇಳಿ ಈ ಪುಸ್ತಕದಲ್ಲಿ ನಿಮಗೆಲ್ಲ ಸಿಗ್ತದೆ. ಇದರಲ್ಲಿ ಬರೆದಿದ್ದಾರೆ. ಅಂದರೆ ಅರ್ಥ, ಈ ಮರ ಏನು ಈ ಸುತ್ತಮುತ್ತಲು ಈ ಮರ ಇದೆ, ಈ ಮರ ಯಾರಿಗೂ ಕೂಡ ಆ ಸ್ವಂತ ಮರಕ್ಕೇನು ಪ್ರಯೋಜನ ಆಗುವುದಿಲ್ಲಂತೆ. ಬೇರೆಯವ್ರಿಗೆ ಹಣ್ಣು ಕೊಡೋದು, ನೆರಳು ಕೊಡೋದು, ಸೌದೆ ಕೊಡೋದು, ವಿವಿಧ ರೀತಿ ನಮ್ಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಮರ ಇದೆ ಅಂತ. ಹಾಗೆ ವಹಂತಿ ನದ್ಯ, ಈ ಪಕ್ಕದಲ್ಲಿರುವಂಥ ನದಿ ಇರ್ಬೋದು, ಯಾವುದೇ ನದಿ, ಅದಕ್ಕೆ ಸ್ವಂತ ಏನು ಪ್ರಯೋಜನ ಇರಲಿಲ್ಲ. ಅದು ಬೇರೆಯವ್ರಿಗೆ ನೀರು ಕೊಡೋದು, ವ್ಯವಸಾಯಕ್ಕೆ, ಕುಡಿಯೋಕ್ಕೆ, ಇಂಡಸ್ಟ್ರೀಸ್ಗೆ, ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳು ಕೂಡ ಅದು ನೀರನ್ನು ಬದಲಿಸ್ಕೊಡೋದು. ದುಹಂತಿ ಇನ್ನೊಂದು ಏನಪ್ಪ ಅಂತಂದ್ರೆ ದುಹಂತಿ ಗಾಹ, ಈ ಹಸು ಕೂಡ ಗೋಮಾತೆ, ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ನಮ್ಮನ್ನು ಒತ್ಕೊಂಡು ಹೋಗೋದು, ಹೊಲ ಉಳೋದು, ಹಾಲು ಕೊಡೋದು, ಗೊಬ್ಬರ ಕೊಡೋದು, ಸಗಣಿ ಕೊಡೋದು, ಹಿಂಗೆ ಎಲ್ಲದಕ್ಕೂ ಕೂಡ ಬೇರೆಯವ್ರಿಗೆ ಅದು ಪ್ರಯೋಜನವನ್ನು ಮಾಡೋದು. ಹಂಗೆ ಈ ಶರೀರ ಇದೆಯಲ್ಲ, ನಮ್ಮ ಶರೀರ, ಅದು ನಮ್ಮ ಸ್ವಂತಕ್ಕಲ್ಲವಂತೆ, ಅದು ಸಮಾಜ ಬೇರೆಯವ್ರಿಗತ್ತೆ. ಹಂಗೆ ನಮ್ಮ ಮುಮ್ಮಡಿ ನಿರ್ಮಾಣ ಶ್ರೀಗಳು ಕೂಡ ಅವರ ದೇಹವನ್ನು ಯಾವಾಗಲೂ ಕೂಡ ಸಮಾಜಕ್ಕೆ ಮುಡುಪಾಗಿಟ್ಟಿದ್ರು ಅನ್ನೋ ಮಾತನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಪ್ರತಿ ಸಂದರ್ಭದಲ್ಲೂ ಕೂಡ ಇಂದಿನ ಕಾಲದಲ್ಲಿ ಸಾವಿರಾರು ವರ್ಷದಿಂದ, ನೂರಾರು ವರ್ಷದ ಇತಿಹಾಸ ಇರುವಂಥ ಈ ಮಠ, ಕೃಷ್ಣಧಾಮ ಮಹಾರಾಜರು ಕೂಡ ಇಲ್ಲಿ ಅನೇಕ ಸಂದರ್ಭದಲ್ಲಿ ಬಂದದ್ದು. ನಮ್ಮ ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಮಠದ ಶ್ರೀಗಳು ಇಬ್ಬರು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡಿಕೊಂಡು ಇವತ್ತು ಈ ಮಠ ಬಹಳ ಉತ್ತಮವಾಗಿ ಬೆಳ್ಕೊಂಡು ಬರ್ತಾ ಇದೆ. ದೇಹಕ್ಕೆ ಅಂತ್ಯವಿದೆ, ಆದರೆ ಗುರುವೆಂಬ ಚೇತನಕ್ಕೆ ಸಾವಿಲ್ಲ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ಗುರುವೇ ಜಂಗಮ, ಗುರುವೇ ಆಚಾರ, ಗುರುವೇ ಶಿವಪ್ರಸಾದ. ಇದನ್ನ ನಮ್ಮ ಹಿರಿಯರಿಂದ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸುತ್ತೂರು ಶ್ರೀಗಳು ಮತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳು ಮಾತಾಡಬೇಕಾದ್ರೆ ಅನೇಕ ವಿಚಾರಗಳನ್ನು ತಿಳಿಸಿದ್ರು. ನಾನು ಬಂದಾಗೆಲ್ಲ ನನಗೆ ಶ್ರೀಗಳು ಸಂಪೂರ್ಣವಾಗಿ ಕಳೆದ 45 ವರ್ಷದಿಂದ ನಾನು ರಾಜಕಾರಣಕ್ಕೆ ಬಂದಾಗಿಂದ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಎಷ್ಟೇ ಕಷ್ಟ ಇದ್ದರೂ, ಏನೇ ಸಮಸ್ಯೆ ಇದ್ದರೂ, ಏನೇ ಒತ್ತಡ ಇದ್ದರೂ ಕೂಡ ನನಗೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಒಬ್ಬ ಮಟ್ಟದ ಭಕ್ತನಾಗಿ ಯಾವಾಗಲೂ ಕೂಡ ಆಶೀರ್ವಾದ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಲಿಕ್ಕೆ ಸಹಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದರು. ಕೊನೆಗೆ ಅವರು ಬೆಡ್ನಲ್ಲಿದ್ದರು. ನಾನು ಚುನಾವಣೆ ಮುಂಚಿತವಾಗಿ ಅರ್ಜಿ ಹಾಕೋಕ್ಕೆ ಮುಂಚಿತವಾಗಿ ಶ್ರೀಗಳನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ನೀನು ಮುಖ್ಯಮಂತ್ರಿ ಆಗಬೇಕು, ಇದು ಒಂದೇ ನಮ್ಮ ಆಸೆ ಅಂತೇಳಿ ತೆಗೆದು ಕೈಯಿಂದ ನನಗೆ ಎಲೆಕ್ಷನ್ಗೆ ದುಡ್ಡು ತಗೋ ಅಂತೇಳಿ ದುಡ್ಡನ್ನು ಕೊಟ್ಟು ನನಗೆ ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ವಹಿಸಿದ್ದಾರೆ. ಅದು ಒಂದು ಅದರ ಶ್ರೀಗಳು ಕೊಟ್ಟಂಥ ಶಾಲ ಅಲ್ಲ, ಹಣ ಅಲ್ಲ. ಮುಂದಕ್ಕೆ ನಾನು ಈ ಮಠದ ಭಕ್ತಾಗಿ ಮುಂದಿನ ದಿನದಲ್ಲಿ ಎಲ್ಲ ನಡೆಸಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಹೊರೆ ಹೊರಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಾವೆಲ್ಲ ಶ್ರೀಗಳಿದ್ದೀರಿ, ಭಕ್ತರಿದ್ದೀರಿ, ರಾಜಕಾರಣಿಗಳು ನಾವೆಲ್ಲ ಇದ್ದೀವಿ. ನನ್ನ ಕರ್ತವ್ಯ ಇದು. ಹಿರಿಯರು ಹೇಳಿದಂಗೆ ಮನೆ ಹುಷಾರೋ ಮಠ ಹುಷಾರ ಅಂತ. ನಮ್ಮ ಮನೆ ಯಾವ ರೀತಿ ಕಾಪಾಡ್ತೀವೋ ಹಾಗೆ ಮಠವನ್ನು ಕೂಡ ಕಾಪಾಡುವಂಥ ಕೆಲಸವನ್ನು
ನಾನು ಖಂಡಿತ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಗುರುವಿನ ಪಾದಗಳಿಗೆ ನಾವು ಹಣೆ ಇಟ್ಟರೆ ನಮಗೆ ಜ್ಞಾನ ಹೆಚ್ಚಾಗ್ತದೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಇದು ಕಣ್ಣೀರಾಕುವಂಥ ದಿನ ಅಲ್ಲ. ಇದು ಶ್ರೀಗಳ ಕಾರ್ಯವನ್ನು ಉಳಿಸ್ಕೊಂಡು ಮುನ್ನಡೆಸುವಂಥ ಒಂದು ದಿನ. ಶ್ರೀಗಳ ಹೆಸರಿನಲ್ಲಿ ಅವರು ನನಗೆ ಇಲ್ಲೊಂದು ಸೇತುವೆ ಮಾಡಬೇಕು ಅನ್ನೋದು ನನಗೆ ಬಹಳ ಸಂದರ್ಭದಲ್ಲಿ ನನಗೆ ಸುರೇಶ್ ಅವರಿಗೆ, ರವಿ ಅವರಿಗೆ ಯಾವ ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಭಾಗ್ಯ ಇದೆ. ಇವತ್ತು ಆ ಶ್ರೀಗಳ ಏನು ಚಿಂತನೆ ಇತ್ತು ಆ ಸೇತುವೆ ಕೂಡ ಇವತ್ತು ಈ ಅರ್ಕಾವತಿ ನದಿಗೆ ಸೇತುವೆ ಆಗಿದೆ. ಈ ಕಾರ್ಯಕ್ರಮ ಆದಮೇಲೆ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಉದ್ಘಾಟನೆ ಮಾಡಿ ಶ್ರೀಗಳ ಪರಮ ಪೂಜ್ಯ ಶ್ರೀ ಶ್ರೀ ಮುಮ್ಮಿಡಿ ನಿರ್ಮಾಣ ಸ್ವಾಮಿಗಳ ಹೆಸರಿನಲ್ಲೇ ಆ ಸೇತುವೆಯನ್ನು ನಾಮಕರಣವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಮೌನವೇ ಮಂತ್ರ, ಕಾಯಕವೇ ಪೂಜೆ ಎಂಬುದರಲ್ಲಿ ಅವರು ಬದುಕಿನಲ್ಲಿ ಸಾಧನೆ ಮಾಡ್ಕೊಂಡು ಬಂದಿದ್ದವರು. ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ದೀಪ. ಇದು ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ಬೇರೆ ಬೇರೆ ಸುತ್ತಮುತ್ತಲ ಪಕ್ಕದಲ್ಲಿ ತಮಿಳುನಾಡು ಇರ್ಬೋದು, ಇಡೀ ನಮ್ಮ ತಾಲೂಕು ಇರ್ಬೋದು, ಎಲ್ಲ ಕೂಡ ಇವತ್ತು ನಮ್ಮ ಸಿದ್ಧಗಂಗೆ ಶ್ರೀಗಳು ಮತ್ತು ನಮ್ಮ ಏನು ಸುತ್ತೂರು ಶ್ರೀಗಳು ಎಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅನ್ನವನ್ನು ನೀಡಿ, ಜ್ಞಾನವನ್ನು ನೀಡಿ ಮತ್ತು ಆಶ್ರಯವನ್ನು ಅವರ ಆತ್ಮಕ್ಕೆ ಪರಿಶುದ್ಧವಾದ ಬರಲಿಕ್ಕೆ ಮಾಡಿದಂಥದ್ದು ಇವತ್ತು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ರಾಜಕೀಯ ಜಂಜಾಟ ಇದ್ರೂ ಕೂಡ ನಾನು ಕನಕಪುರ ಬಂದಾಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಶ್ರೀಗಳನ್ನ ಭೇಟಿ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ದೊರೆಯಬೇಕು, ನೆಮ್ಮದಿಯಿಂದ ನನ್ನ ಕೆಲಸವನ್ನು ಮಾಡಬೇಕು ಎಂದು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇವತ್ತು ಮಠ ಉಳಿಸಲೇಬೇಕು. ನೀವೆಲ್ಲ ಕೂಡ ಇದು ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ಈ ಕೈ ಇರದೆ ದಾನ ಮಾಡೋಕ್ಕೆ ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ತಮ್ಮ ಬದುಕಿನಲ್ಲಿ ಎಷ್ಟು ಏನು ಸಂಪಾದನೆ ಮಾಡಿದ್ರು ಕೂಡ ನಾವು ಏನು ಒತ್ಕೊಂಡು ಹೋಗುವುದಿಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಹಂಗೆ ನೀವು ಎಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ಸಂಪಾದನೆ ಮಾಡಲಿ, ಏನೇನು ಮಾಡಲಿ, ನಾವು ಕೂಡ ದಾನ ಧರ್ಮವನ್ನು ಮಾಡಿ ಮಠಗಳನ್ನು ನಮ್ಮ ಮನೆಯನ್ನು ಕಾಪಾಡ್ತೀವಿ, ನಮ್ಮ ವಂಶಗಳನ್ನು ಹೆಂಗೆ ಕಾಪಾಡ್ತೀವಿ, ನಮ್ಮ ಸುತ್ತಮುತ್ತಲಿರೋರು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಕಣ್ಣು ಯಾವಾಗಲೂ ಕೂಡ ಮಠದ ಜೊತೆಯಲ್ಲಿ ನಾವೆಲ್ಲ ಕೂಡ ಇಟ್ಕೊಂಡಿರ್ಬೇಕಾಗ್ತದೆ. ಆ ಜವಾಬ್ದಾರಿ ನಾವು ನೀವೆಲ್ಲ ಸೇರಿ ಇಟ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ವಿಶೇಷವಾಗಿ ನಾಡಿನ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಸೋಮಣ್ಣವರು, ಇವತ್ತು ಅವರು ಕೂಡ ಇವತ್ತೆಲ್ಲ ಬಂದಿದ್ದಾರೆ. ನಮ್ಮ ಶ್ರೀಗಳು ಯಾವಾಗಲೂ ಕೂಡ ಸರಳ ಜೀವನವನ್ನು ಭಾಳ ಉತ್ತಮವಾದಂಥ ಚಿಂತನೆಯನ್ನು ಮಾಡಿಕೊಂಡು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಲಿಂಗವೇ ಗುರು, ಲಿಂಗವೇ ಜಂಗಮ, ಲಿಂಗವೇ ಪರಮಾತ್ಮ ಅಂತ ಹೇಳಿ, ಲಿಂಗವಿಲ್ಲದ ಬದುಕು ದಿಕ್ಕಿಲ್ಲದ ಬದುಕು ಅಂತೇಳಿ ಏನು ಬಸವಣ್ಣವರು ಹೇಳಿಕೊಟ್ರು, ಆ ರೀತಿಯಲ್ಲಿ ಅವರು ಕೂಡ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ಅನ್ನ, ಅಕ್ಷರ, ಆಶ್ರಯ ಇದೆಲ್ಲ ಕೂಡ ನೀಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಒಂದು ದೊಡ್ಡ ಶಕ್ತಿಯಾಗಿ ದೊಡ್ಡ ದೊಡ್ಡ ನಾಯಕರುಗಳನ್ನು, ವಿದ್ಯಾವಂತನ, ಬುದ್ಧಿವಂತನ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ದರಿಂದ ಶ್ರೀಗಳ ಸೇವೆ ಪರಂಪರೆ ಮುಂದಿನ ಪೀಳಿಗೆಗೂ ಕೂಡ ದಾರಿದೀಪವಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಒಂದು ಸತ್ಯ, ದಯೆ ಮತ್ತು ಧರ್ಮ ಇದು ಯಾವತ್ತೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ. ಇವತ್ತು ತಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ, ಬಂದಿದ್ದೇನೆ. ಇವತ್ತು ನನ್ನ ಕರ್ತವ್ಯ ಕೂಡ ಇದೆ. ಈ ಮಠಕ್ಕೆ ನೀವು ನಾವೆಲ್ಲ ಸೇರಿ ಮುಂದುವರಿಸ್ಕೊಂಡು ಹೋಗೋಣ, ಅವರ ಮಾರ್ಗದರ್ಶನ ಮಾಡಿಸೋಣ. ನಾನು ಸ್ಟೇಜ್ ಅಂತ ಈ ಕಡೆ ಕಾಗ್ದೆ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಕೇಳಿದ್ರು. ಯಾಕೆಂದರೆ ನನಗೆ ನಾನು ಮಧ್ಯ ನಿಂತ್ಕೊಳ್ಳೋಕ್ಕಿಂತ ಮುಂಚಿತವಾಗಲೇ ಯಾವಾಗಲೂ ಶ್ರೀಗಳ ಆಶೀರ್ವಾದಗಳು ಯಾವಾಗಲೂ ನನ್ನ ಮೇಲೆ ಇರಬೇಕು ಅನ್ನೋದು ನನಗೆ ನಂಬಿಕೆ.
ನನಗೆ ಗುರು ಹಿರಿಯರು ಮತ್ತು ಧರ್ಮ ಏನಿದೆ, ಧರ್ಮ ಇದ್ದರೆ ನಾವೆಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅದರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಹೋಗ್ಕೊಂಡು ಬಂದಿದ್ದೇನೆ. ಬೇಕಾದಷ್ಟು ಜನ ವಿವಿಧ ರೀತಿ ಟೀಕೆ ಮಾಡ್ತಾರೆ, ಏನಿದು ಮತ್ತೊಂದು ಅಂತೇಳಿ. ನಾನು ಹೇಳ್ತಲ್ಲ, ನಮ್ಮ ತಂದೆ ತಾಯಿ ನನಗೆ ಆಯ್ಕೆ ಮಾಡಿಕೊಂಡು ಶಿವಾದ ಮೂರ್ತಿ ಬೆಟ್ಟಕ್ಕೆ ಅಲ್ಲಿ ಹೋಗಿ, ಶಿವಾದ ಮೂರ್ತಿ ಅಂತ ನಮ್ಮ ಒಂದು ದೊಡ್ಡ ಒಂದು ಬೆಟ್ಟ ಇದೆ, ಅಲ್ಲಿ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡು ಶಿವಕುಮಾರ್ ಅಂತ ಹೆಸರು ಕೊಟ್ಟು ಕಾಲೇಜ್ ಓದಬೇಕು ಕೂಡ ಹೈದರಾಬಾದ್ ಕರ್ನಾಟಕ ವಿದ್ಯಾಸಂಸ್ಥೆಯಲ್ಲಿ PUC ಓದಿದೆ. ಡಿಗ್ರಿ ಕಾಲೇಜ್ ಓದ್ಬೇಕಾದ್ರೆ ಡಿಗ್ರಿ ಗಂಗಾಧರ ಸ್ಥಾಪನೆ ಮಾಡೋಂಥ ರೇಣುಕಾಚಾರ್ಯ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದೆ. ಹಂಗೆ ನನಗೂ ಈ ಸಮಾಜಕ್ಕೆ ಒಂದು ದೊಡ್ಡ ಸಂಬಂಧ, ಬಾಂಧವ್ಯ, ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾನು ಹೋಗ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ. ಕೆಲವರೆಲ್ಲ ನಾನು ಪ್ರಮಾಣ ವಚನ ತೆಗೆದುಕೊಂಡಾಗ ನಾನು ತೆಗೆದುಕೊಂಡಂಥ ಶ್ರೀಗಳ ಹೆಸರು ನೋಡಿ ಬೇಕಾದಷ್ಟು ಚರ್ಚೆ ಆಯಿತು. ದೊಡ್ಡ ದೊಡ್ಡ ಗಣ್ಯರೆಲ್ಲ ನನ್ನನ್ನು ವಿವಿಧ ರೀತಿ ಕೇಳಿದ್ರು. ನಾನು ಅವ್ರ ಹೆಸರುಗಳಲ್ಲೇ ಹೇಳೋದು ಬೇಡ, ಅದು ನಮ್ಮ ನಂಬಿಕೆ ಅಂತ ಹೇಳಿದೆ. ಏಕೆಂದರೆ ನಾವೆಲ್ಲ ಎಷ್ಟೇ ನಾನು ಕೂಡ ನಾವು ನಮ್ಮದಂಥ ಆರಾಧ್ಯ ದೈವ, ನಂಬಿಕೆ, ನಮ್ಗೆ ಯಾರು ಮಾರ್ಗದರ್ಶನ ಕೊಡ್ತಾರೆ, ಯಾರು ಗುರಿ ತೋರಿಸ್ತಾರೆ, ಎಲ್ಲ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಳ್ತಾರೆ, ಅದು ನನಗೆ ಗೊತ್ತು, ಯಡಿಯೂರಪ್ಪನವ್ರಿಗೆ ಗೊತ್ತು, ಸೋಮಣ್ಣವ್ರಿಗೆ ಗೊತ್ತೇ ಹೊರತು ಬೇರೆಯವ್ರಿಗೆ ಅದು ಎಲ್ಲ ಗೊತ್ತಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಈಗಿರುವಂಥ ನಮ್ಮ ಶ್ರೀಗಳು, ಕಿರಿಯ ಶ್ರೀಗಳು ಏನು ಅವರು ನಮಗೆ ಬಿಟ್ಟು ಹೋಗಿದ್ದಾರೆ, ಅವರ ಕೈಯನ್ನು ಬಲಪಡಿಸ್ಬೇಕಾದ್ದು ನನ್ನ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಅವ್ರನ್ನ ಉಳಿಸ್ಕೊಂಡು ಹಿರಿಯ ಶ್ರೀಗಳು ಯಾವ ರೀತಿ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಆ ರೀತಿ ಅವರೆಲ್ಲರೂ ಕೂಡ ಮಠಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡೋಣ ಅಂತೇಳಿ ಪ್ರಾರ್ಥಿಸಿ, ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲ ಶ್ರೀಗಳಿಗೆ, ತಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು